ಆತ್ಮೀಯ ವಿದ್ಯಾರ್ಥಿಗಳೇ, ಇವತ್ತು ನಾವು ಟ್ರ್ಯಾಕ್ ಆ್ಯಂಡ್ ಫೀಲ್ಡ್ ಇವೆಂಟ್ಸಲ್ಲಿ ಟ್ರ್ಯಾಕ್ ಇವೆಂಟ್ಸ್ ಅಂತ ಇರುತ್ತೆ. ನಾವು ಹೋದ ತರಗತಿಯಲ್ಲಿ ಫೀಲ್ಡ್ ಇವೆಂಟ್ಸ್ ಬಗ್ಗೆ ನೋಡಿದ್ವಿ. ಯಾವ ಒಂದು ಅಂದರೆ ಜಾಲಿಂಗ್ ಬಗ್ಗೆ ಮಾತಾಡ್ತಾ ಇದ್ವಿ. ಈಗ ನಾವು ಈ ಟ್ರ್ಯಾಕ್ ಇವೆಂಟ್ಸಲ್ಲಿ ಏನಪ್ಪ ಅಂದರೆ ಮಧ್ಯಮ ಮತ್ತು ದೂರದ ಓಟಗಳನ್ನ ಬಗ್ಗೆ ತಿಳ್ಕೊಳ್ಬೇಕು. ಸೊ ಇಲ್ಲಿ ಮಧ್ಯಮ ಮತ್ತು ದೂರದ ಓಟಗಳ ಬಗ್ಗೆ ಹೇಳೋದಾದ್ರೆ ಅದ್ರ ಜೊತೆಗೆ ಇನ್ನೊಂದಿದೆ ವೇಗದ ಓಟಗಳು. ಸೊ ವೇಗದ ಓಟಗಳು, ಮಧ್ಯಮ ಮತ್ತು ದೂರದ, ಇವು ಮೂರು ಸಹಿತ ಟ್ರ್ಯಾಕ್ ಅಲ್ಲಿ ನಾವು ವಿದ್ಯಾರ್ಥಿಗಳನ್ನಾಗಲಿ ಕ್ರೀಡಾಪಟುಗಳನ್ನಾಗಲಿ ಬಿಡ್ತೇವೆ. ಸೊ ಟ್ರ್ಯಾಕ್ ಅಲ್ಲಿ ಮುಖ್ಯವಾಗಿ ಏನಪ್ಪಾ ಅಂದ್ರೆ 400 ಮೀಟರ್ ಟ್ರ್ಯಾಕು, 200 ಮೀಟರ್ ಟ್ರ್ಯಾಕು ಇರ್ತವೆ. 200 ಮೀಟರ್ ಟ್ರ್ಯಾಕ್ ಅನ್ನ ನಾವು ಸಾಮಾನ್ಯವಾಗಿ ಈ ತಾಲೂಕಾ ಮಟ್ಟದಲ್ಲಿ ಮಾತ್ರ ಅದನ್ನು ಬಳಕೆ ಮಾಡ್ತೀವಿ, ವಲಯ ಮಟ್ಟದಲ್ಲೂ ಬಳಕೆ ಮಾಡ್ತೀವಿ. ಅಂದರೆ ಅಂಕಣದ ಕೊರತೆಯಿಂದ ನಾವು ಆ ಒಂದು ಟ್ರ್ಯಾಕ್ ಅನ್ನು ಮಾಡ್ಕೊಂತೀವಿ. ಇನ್ನು 400 ಮೀಟರ್ ಟ್ರ್ಯಾಕ್ ಅನ್ನ ಇದು ಸ್ಟ್ಯಾಂಡರ್ಡ್ ಟ್ರ್ಯಾಕ್ ಅಂತ ಇದೆ. 400 ಮೀಟರ್ ಟ್ರ್ಯಾಕ್ ಅಲ್ಲಿ ಬಹಳಷ್ಟು ನಮೂನೆಗಳನ್ನು ನಾವು ನೋಡಬಹುದು. ಸೊ ಟ್ರ್ಯಾಕ್ ಮಾಡೋ ಉದ್ದೇಶ ಏನಪ್ಪಾ ಅಂದ್ರೆ ನಾವು ಏನಾದರೂ ಒಂದು 3000 ಮೀಟರ್ ಓಡಿಸ್ಬೇಕಂದ್ರೆ ಉದ್ದ 3000 ಮೀಟರ್ ಓಡಿಸಕ್ ಹೋದ್ರೆ ನಮಗೆ ಸಾಕಷ್ಟು ಸ್ಥಳದ ಒಂದು ಕೊರತೆಯಿಂದ ನಾವೇನ್ ಮಾಡ್ತೇವೆ, ಟ್ರ್ಯಾಕ್ ಅನ್ನು ರಚನೆ ಮಾಡ್ಕೊಂಡ್ವಿ. ಸೊ ಆ ಟ್ರ್ಯಾಕ್ ಅಲ್ಲಿ ನಾವು ರನ್ನಿಂಗ್ ಇವೆಂಟ್ಸ್ಗಳನ್ನು ಬಿಡ್ತೀವಿ. ಸೊ ಆ ರನ್ನಿಂಗ್ ಇವೆಂಟ್ಸ್ ಅಲ್ಲೇ ಬರ್ತಕ್ಕಂಥ ಮೊದಲನೇದು ಸ್ಪೀಡ್ ಮತ್ತು ಮಿಡಲ್ ಡಿಸ್ಟೆನ್ಸ್, ಇನ್ನೊಂದು ಲಾಂಗ್ ಡಿಸ್ಟೆನ್ಸ್ ಅಲ್ಲಿ. ಸೊ ನಾವು ಇಲ್ಲಿ ಮಧ್ಯಮ ಮತ್ತು ದೂರದ ಓಟ ಬಗ್ಗೆ ನಾವು ಇವತ್ತು ನಿಮಗೆ ತಿಳಿಸ್ಬೇಕನ್ನೋದ್ರ ಜೊತೆಗೆ ವೇಗದ ಓಟಗಳು ಯಾವುವು ಅನ್ನೋದು ಮೊದಲ ಬಗ್ಗೆ ತಿಳ್ಕೊಳ್ಳೋಣ. ಸೊ ವೇಗದ ಓಟಗಳು ಯಾವುವು? ವೇಗದಲ್ಲಿ ಮುಖ್ಯವಾಗಿ 100 ಮೀಟರ್, 200 ಮೀಟರ್, 400 ಮೀಟರ್, ಇವನ್ನ ನಾವು ವೇಗದ ಓಟಗಳು ಅಂತ ಕರಿತೀವಿ. ಸೊ ವೇಗದ ಓಟಗಳು ಈ ಮೂರು ಜೊತೆಗೆ ಹರ್ಡಲ್ಸ್ ಅಂತ ಬರುತ್ತೆ, ಅದನ್ನು ಸಹಿತ ಅಡೆತಡೆ ಓಟ ಅಂತ ಹೇಳ್ತೀವಿ. ಸೊ ಅದು ಟ್ರ್ಯಾಕ್ ಅಲ್ಲಿ ಓಡ್ತಕ್ಕಂಥದ್ದು. ಅದು 110 ಮೀಟರ್ಸ್ ಇರ್ತಕ್ಕಂಥ ಒಂದು ಹರ್ಡಲ್ಸ್ ಅನ್ನ ನಾವು ಓಡಿಸ್ತೇವೆ. ಇನ್ನೊಂದು ಮುಖ್ಯವಾಗಿ ಹೇಳೋದಾದ್ರೆ 400 ಮೀಟರ್ ಸಹಿತ ನಾವು ಹರ್ಡಲ್ಸ್ ಅನ್ನ ಓಡಿಸ್ತೇವೆ. ಸೊ ಇವು ಬರ್ತಕ್ಕಂಥದ್ದು ಯಾವುದ್ರಲ್ಲಿ ಬರ್ತದೆ ಅಂದ್ರೆ ವೇಗದ ಓಟಗಳಲ್ಲಿ ಬರ್ತವೆ. ಸೊ ಇವು ನಿಮಗೆ ವಿಷಯಕ್ಕೆ ಸಂಬಂಧಪಟ್ಟದ್ದೇ, ಅಂದ್ರೆ ಇವ್ರ ಜೊತೆಗೆ ಅವನು ಸಹಿತ ನಾವು ತಿಳ್ಕೊಬೇಕಾಗಿರೋದು ಅವಶ್ಯ ಅಂತ ಹೇಳಿ ನನ್ನ ಆ ವೇಗದ ಓಟದ ಬಗ್ಗೆ ಹೇಳಿ. ಈಗ ಮಧ್ಯಮ ಮತ್ತು ದೂರದ ಓಟಗಳ ಬಗ್ಗೆ ತಿಳ್ಕೊಳ್ಳೋಣ. ಸೊ ಮಧ್ಯಮ ಅಂದ್ರೆ ಮುಖ್ಯವಾಗಿ ಅದರಲ್ಲಿ ಬರ್ತಕ್ಕಂಥದ್ದು ಯಾವುದು ಅಂದ್ರೆ 800 ಮೀಟರ್ ಓಟ, 1500 ಮೀಟರ್ ಓಟ, ಇನ್ನೊಂದು 3000 ಮೀಟರ್ 3000 ಮೀಟರ್ ಓಟ. ಇವು ಮಧ್ಯಮ ದೂರದ ಓಟಗಳು. ಇವನ್ನ ನಾವು ಮುಖ್ಯವಾಗಿ ಆ ಟ್ರ್ಯಾಕ್ ಅಲ್ಲೇ ಓಡಿಸ್ತೀವಿ. ಸೊ ಟ್ರ್ಯಾಕ್ ಅಲ್ಲಿ ಏನಪ್ಪಾ ಅಂದ್ರೆ 400 ಮೀಟರ್ ಟ್ರ್ಯಾಕ್ ಇರ್ತೈತಿ. ಸೊ 400 ಮೀಟರ್ ಟ್ರ್ಯಾಕ್ ಅಲ್ಲಿ ಏನಪ್ಪಾ ಅಂದ್ರೆ ಮುಖ್ಯವಾಗಿ ಈ ಒಂದು ಸ್ಟ್ಯಾಗರು, ಹಾಫ್ ಸ್ಟ್ಯಾಗರು, 1.5 ಸ್ಟ್ಯಾಗರ್ ಅಂತ ಹೇಳಿ ನಾವು ಸ್ಟ್ಯಾಗರ್ ಕೊಡ್ತೀವಿ. ಅಂದ್ರೆ ಡಿಸ್ಟೆನ್ಸ್ ಅನ್ನ ಸೇಮ್ ಈಕ್ವಲ್ ಮಾಡ್ಲಿಕ್ಕೋಸ್ಕರ ಸ್ಟ್ಯಾಗರ್ ಕೊಡ್ತೀವಿ. ಸೊ ಇಲ್ಲಿ ಓಡ್ತಕ್ಕಂಥವ್ನು ಈ ಟ್ರ್ಯಾಕ್ ಇಂದ ಓಡ್ತಕ್ಕಂಥವ್ನಿಗೆ ಡಿಸ್ಟೆನ್ಸ್ ಇರುತ್ತೆ. ಸೊ ಆ ಉದ್ದೇಶಕ್ಕೆ ನಾವೇನ್ ಮಾಡ್ತೀವಿ ಅಂದ್ರೆ ಟ್ರ್ಯಾಕ್ ಅಲ್ಲಿ ಸ್ಟ್ಯಾಗರ್ಗಳು ಅಂತ ಕೊಡ್ತೀವಿ. ಅಂದ್ರೆ ಅವನ್ನ ಅಳತೆ ಮಾಡಿ ಇಲ್ಲಿ ಓಡ್ತಕ್ಕಂಥವ್ನು 400 ಮೀಟರ್ ಓಡಿಸ್ಬೇಕು, ಇವನು ಸಹಿತ 400, ಇವನು ಈ ತರ ಸುತ್ತು ಬರೋದಾಗ ಇವನಿಗೆ ನಾವು ಸ್ಟ್ಯಾಗರ್ ಅನ್ನ ಕೊಡ್ತೇವೆ. ಸೊ ಇದು ಮುಖ್ಯವಾಗಿ ಲಾಂಗ್ ಡಿಸ್ಟೆನ್ಸ್ ಗಿಂತ ಹೆಚ್ಚಾಗಿ ನಾವು ಸ್ಟ್ಯಾಗರ್ ಕೊಡೋದು ಸ್ಪೀಡ್ ಏನು ಡಿಸ್ಟೆನ್ಸ್ ಓಡ್ತಾರಲ್ಲ 100, 200, 400 ಈ ಮೀಟರ್ಗಳು, ಈ ಒಂದು ಮೀಟರ್ ರನ್ನಿಂಗ್ ಇವೆಂಟ್ಸ್ಗಳಿಗೆ ಮಾತ್ರ ನಾವೇನ್ ಮಾಡ್ತೇವೆ, ಸ್ಟ್ಯಾಗರ್ಗಳನ್ನು ಕೊಡ್ತೇವೆ. ಸೊ ಇವಕ್ಕೂ ಕೊಡ್ತೇವೆ ನಾವು ಕರ್ವ್ ಅಂತ ಹೇಳಿ ಕೊಡ್ತೇವೆ. ಸೊ ಕರ್ವ್ ಡಿಸ್ಟೆನ್ಸ್ ಕೊಟ್ಟು ಆ ಒಂದು ಆರ್ಚ್ ಲೈನ್ ಹಾಕ್ತೇವೆ ನಾವು ಒಂದು ಅಳತೆಯನ್ನು ಮಾಡಿ. ಸೊ ಆ ಅಳತೆಯಲ್ಲಿ ನಾವೇನ್ ಮಾಡ್ತೀವಿ, ಓಡಿಸ್ತಕ್ಕಂಥ ನೋಡ್ತೇವೆ. ಸೊ ಈ ಒಂದು ಟ್ರ್ಯಾಕ್ ಇವೆಂಟ್ಸ್ ಅಲ್ಲಿ ಬರ್ತಕ್ಕಂಥ ಮುಖ್ಯವಾಗಿ ಈ ತರ ಹಾಗೆ ನಾನೊಂದು
ಅಂದಾಜಾಗಿ ಟ್ರ್ಯಾಕ್ ಈ ತರ ಇರುತ್ತೆ ಅಂತ ನಿಮ್ಗೆ ಹೇಳ್ತಾರೆ. ಸೊ ಈ ಟ್ರ್ಯಾಕ್ ಅಲ್ಲಿ ಏನ್ ಮಾಡ್ತಾರೆ ಅಂದ್ರೆ ನಾವು 100 ಮೀಟರ್ ಓಡಿಸ್ಬೇಕಪ್ಪ ಅಂದ್ರೆ ಇದು ಒಟ್ಟು 400 ಮೀಟರ್ ಟ್ರ್ಯಾಕ್ ಐತೆ ಅಂದ್ರೆ ಇಲ್ಲಿ 100 ಬರುತ್ತೆ, ಇಲ್ಲಿಂದ ಮತ್ತೆ 100 ಮತ್ತೆ 100 ಮತ್ತೆ 100 ಈ ತರ ಇರುತ್ತೆ. ಸೊ ಈ ಓಡತಕ್ಕಂತ ಓಟಗಾರನಿಗೂ ಇಲ್ಲಿ ಓಡತಕ್ಕಂತ ಓಟಗಾರನಿಗೂ ವ್ಯತ್ಯಾಸ ಇದೆ. ಸೊ ಅವನು ಈ ಡಿಸ್ಟೆನ್ಸ್ ಇಂದ ಹೋದ್ರೆ ಇವನನ್ನ ನಾವು ಸ್ಟ್ಯಾಗರ್ ಕೊಟ್ಟು ಮುಂದೆ ನಿಲ್ಲಿಸ್ತೇವೆ. ಸೊ ಇವನಿಗೆ ಇನ್ನೂ ಮುಂದೆ ನಿಲ್ತೇವೆ, ಇವನಿಗೆ ಈ ತರ ನೋಡಿ. ಸೊ ಇದ್ರ ಉದ್ದೇಶ ಎಲ್ಲರಿಗೂ ಒಂದೇ ರೀತಿಯಾಗಿರ್ತಕ್ಕಂಥ ಅಳತೆ ಬರಲಿ ಅನ್ನೋ ಉದ್ದೇಶ. ಸೊ ಇಲ್ಲಿ ಮಿಡಲ್ ಡಿಸ್ಟೆನ್ಸ್ ರನ್ನಿಂಗ್ ಬಂದು 800 ಮೀಟರ್ ಓಟ ಮತ್ತು 1500 ಮೀಟರ್ ಓಟ 3000 ಮೀಟರ್ ನಾವು ಕರ್ವ್ ಮಾಡಿ ನೋಡ್ತೇವೆ. ಸೊ ಈ ತರ ಕರ್ವ್ ಅಲ್ಲಿ ನಾವು ಯಾಕೆ ಹೋಗ್ತೀವಪ್ಪ ಅಂದ್ರೆ ಇದು ಲಾಂಗ್ ಮಿಡಲ್ ಡಿಸ್ಟೆನ್ಸ್ ರನ್ನಿಂಗ್ ಆಗಿರೋದ್ರಿಂದ ಇಲ್ಲಿ ಓಡ್ತಕ್ಕಂಥ ಓಟಗಾರನಿಗೆ ಅಂದ್ರೆ ಅತಿ ಸ್ಪೀಡ್ ಆಗಿ ಹೋಗ್ತಕ್ಕಂಥವನು ಸ್ವಲ್ಪ ಏನ್ ಮಾಡ್ತಾನೆ ಅಂದ್ರೆ ಮಿಡಲ್ ಡಿಸ್ಟೆನ್ಸ್ ಅಲ್ಲಿ ತನ್ನ ಸ್ಲೋ ಆಗಿ ಓಡುವ ಸಾಧ್ಯತೆ ಇರ್ತದೆ. ಸೊ ಹಂಗಾಗಿ ಈ ಕರ್ವ್ ಅಲ್ಲಿ ಅವನನ್ನ ಮೊದಲು ಸ್ಟಾರ್ಟಿಂಗ್ ಪಾಯಿಂಟ್ ಇಂದ ಬಿಡ್ತೀವಿ, ಆಮೇಲೆ ಇವನು ಓಡ್ತಾ 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 ಇಲ್ಲಿ ಅವನು ಕವರ್ ಆಗಿ ಈ ಮೊದಲನೇ ಟ್ರ್ಯಾಕ್ ಅಲ್ಲಿ ಅವನು ಓಡಬಹುದು. ಸೊ ಇದು 800 ಮೀಟರ್ ಅಲ್ಲಿ ಬರ್ತಕ್ಕಂಥದ್ದು. 800 ಮತ್ತು 1500 ಮೀಟರ್ 3000 ಈ ಮೂರು ಓಟಗಳು ಈ ಟ್ರ್ಯಾಕ್ ಅಲ್ಲಿ ಏನ್ ಮಾಡ್ತಾರೆ ಓಡಿಸ್ತಾರೆ. ಸೊ ಇನ್ನು ನಾವು ಮುಖ್ಯವಾಗಿ ಹೇಳೋದಾದ್ರೆ ಈ ಮಧ್ಯಮ ದೂರದ ಓಟಗಳ ಬಹಳಷ್ಟು ಏನಪ್ಪಾ ಅಂದ್ರೆ ಅವನಲ್ಲಿ ಇರಬೇಕಾಗಿರ್ತಕ್ಕಂಥ ಕ್ವಾಲಿಟೀಸ್ ಹೆಂಗಿರ್ತಾವ ಅಂತಂದ್ರೆ ಅವನಿಗೆ ಒಂದು ಅಥ್ಲೀಟ್ ಬಾಡಿ ಹೆಂಗಿರ್ಬೇಕಪ್ಪ ಅಂದ್ರೆ ಅವನಲ್ಲಿ ಸದೃಢವಾಗಿರ್ತಕ್ಕಂಥ ದೇಹಕ್ಕಾಗಿರ್ತೈತಿ. ಸೊ ಆ ಉದ್ದೇಶ ಇಲ್ಲಿ ಮುಖ್ಯ ಸ್ಪೀಡು, ಸ್ಟ್ರೆಂತ್, ಎಂಡ್ಯೂರೆನ್ಸ್ ಜೊತೆಗೆ ಇಲ್ಲಿ ಸ್ಪೀಡ್ಗಿಂತ ಹೆಚ್ಚು ಯಾವ ಒಂದು ಬಾಡಿ ಕಾಂಪೋನೆಂಟ್ಸು, ಯಾವ ಫಿಸಿಕಲ್ ಕಾಂಪೋನೆಂಟ್ಸು ನಮಗೆ ಅವಶ್ಯಕವಾಗಿ ಬೇಕಪ್ಪ ಅಂದ್ರೆ ಸ್ಪೀಡು ಬೇಕು ಮತ್ತೆ ಜೊತೆಗೆ ಸ್ಟ್ರೆಂತ್ ಬೇಕು, ಎಂಡ್ಯೂರೆನ್ಸು ಬೇಕು. ಇದು ಮೇನ್ ಮೂರು ಕ್ವಾಲಿಟೀಸ್ಗಳನ್ನ ಒಳಗೊಂಡಿರ್ತಕ್ಕಂಥದ್ದು ಮಧ್ಯಮ ದೂರದ ಓಟ. ಮಧ್ಯಮ ದೂರದ ಓಟದಲ್ಲಿ ಮುಖ್ಯವಾಗಿ ಮೂರು ಕ್ವಾಲಿಟೀಸ್ ಬೇಕು. 100 ಮೀಟರ್ ಸ್ಪೀಡ್ ಮಾತ್ರ ಇದ್ರೆ ಸಾಕು. ಲಾಂಗ್ ಡಿಸ್ಟೆನ್ಸ್ ಅಲ್ಲಿ ಎಂಡ್ಯೂರೆನ್ಸ್ ಇದ್ರೆ ಹೆಂಗೆ ನಮಗೆ ಅವಶ್ಯಕತೆನೋ ಇಲ್ಲಿ ಮೂರು ಅಂಶಗಳು ಬೇಕು. ಎಂಡ್ಯೂರೆನ್ಸ್ ಬೇಕು, ಸ್ಟ್ರೆಂತ್ ಬೇಕು. ಸ್ಟ್ರೆಂತ್ ಏನಪ್ಪಾ ಅಂದ್ರೆ ನಮಗೆ ಸಾಮಾನ್ಯವಾಗಿ ಹೇಳೋದಾದ್ರೆ ಎಕ್ಸ್ಪ್ಲೋಸಿವ್ ಸ್ಟ್ರೆಂತ್ ಅಲ್ಲ, ಸಾಮಾನ್ಯವಾಗಿರ್ತಕ್ಕಂಥ ಸ್ಟ್ರೆಂತ್ ಸಹಿತ ಇಲ್ಲಿ ನಾವು ಅವಶ್ಯಕವಾಗಿ ಬೇಕು. ಅಂದ್ರೆ ಇನ್ನು ಬಿಟ್ವೀನ್ ಸ್ಪೀಡು ಅಲ್ಲ, ಈ ಕಡೆ ಲಾಂಗ್ ಡಿಸ್ಟೆನ್ಸ್ ಅಲ್ಲ ಅಂದಾಗ ಒಂದು ಮಿಡಲ್ ಸ್ಟ್ರೆಂತ್ ಇವನಿಗೆ ಇಲ್ಲಿರ್ತಕ್ಕಂಥ ಒಬ್ಬ ಕ್ರೀಡಾಪಟುಗೆ ಈ ಮೂರು ಓಟಗಳನ್ನು ಓಡಲಿಕ್ಕೆ ಅವಶ್ಯಕವಾಗಿ ಬೇಕು. ಇನ್ನು ನಾವು ದೂರದ ಓಟಗಳ ಬಗ್ಗೆ ಯಾವಾಗ ಅಂತ ಹೇಳೋದಾದ್ರೆ ಮೊದಲನೇದು 5000 ಓಟ, 5000 ಮೀಟರ್ ಓಟ, 10,000 ಮೀಟರ್ ಓಟ, ನೆಕ್ಸ್ಟ್ ಗುಡ್ಡಗಾಡು ಓಟ, ನೆಕ್ಸ್ಟ್ ಮ್ಯಾರಥಾನ್, ಜೊತೆಗೆ ಹಾಫ್ ಮ್ಯಾರಥಾನ್ ಅಂತ ಬರ್ತದೆ. ಮ್ಯಾರಥಾನ್ ಮತ್ತು ಹಾಫ್ ಮ್ಯಾರಥಾನ್ ಅಂತ ಬರುತ್ತೆ. ಸೊ ಇವೆಲ್ಲವೂ ಸಹಿತ ಲಾಂಗ್ ಡಿಸ್ಟೆನ್ಸ್. ಈ ಒಂದು ಲಾಂಗ್ ಡಿಸ್ಟೆನ್ಸ್ ಅಲ್ಲಿ 5000, 10,000 ಗುಡ್ಡಗಾಡು ಓಟ, ಮ್ಯಾರಥಾನ್ ಮತ್ತು ಹಾಫ್ ಮ್ಯಾರಥಾನ್ ಅಂತ ಬರ್ತದೆ. ಸೊ ಇಲ್ಲಿ ನಾವು ಒಂದು ಅಂಶ ಏನಪ್ಪಾ ಅಂದ್ರೆ ಇದನ್ನು ಸಹಿತ ಸೇಮ್ ಟ್ರ್ಯಾಕ್ ಅಲ್ಲಿ ಮತ್ತು ಈ ತರ ಓಡಿಸ್ತೀವಿ. ಇದೇ ತನ್ನ ಇಲ್ಲಿ ಸಹಿತ ಕರ್ವ್ ಡಿಸ್ಟೆನ್ಸ್ ಅಲ್ಲಿ ಓಡಿಸ್ತೀವಿ. ಆಮೇಲೆ ಬರ್ತಕ್ಕಂಥ ಕ್ರೀಡಾಪಟು ಮುಂದೆ ತನ್ನ ಒಂದು ಮೊದಲನೇ ಇದರಲ್ಲೇ ಸಹಿತ ಓಡ್ತಾರೆ ಸಾಮಾನ್ಯ. ಯಾಕಂದ್ರೆ ಇದು ಡಿಸ್ಟೆನ್ಸ್ ಕರೆಕ್ಟ್ ಆಗಿ 400 ಮೀಟರ್ ಇರ್ತದೆ. ಅವ್ನು ಹಿಂಗೆ ಓಡ್ತಾನೆ ಅಂದ್ರೆ ಅವ್ನು 400 ಮೀಟರ್ ಇಂದ 3000 ಜಾಸ್ತಿ ಓಡಬೇಕು. ಹಾಗಾಗಿ ಕರ್ವ್ ಡಿಸ್ಟೆನ್ಸ್ ಅಲ್ಲಿ ಅವನ್ನ ಓಡಿಸ್ತಿರ್ತಾರೆ. ಇದು ಲಾಂಗ್ ಡಿಸ್ಟೆನ್ಸ್ ಸಹಿತ ಇದೇ ತರನ ಕೊಡ್ತೇವೆ. ಇದು 5000, 10,000 ಗುಡ್ಡಗಾಡು ಓಟ, ಮ್ಯಾರಥಾನ್, ಹಾಫ್ ಮ್ಯಾರಥಾನ್ ಇವು ದೂರದ ಓಟಗಳು. ಸಾಮಾನ್ಯವಾಗಿ ಒಬ್ಬ ಕ್ರೀಡಾಪಟು ವೇಗದ ಓಟಗಳಲ್ಲಿ ಜಾಸ್ತಿ ಭಾಗವಹಿಸೋದು ನೋಡ್ತೇನೆ. ಸೊ ಆದರೆ ಈ ಓಟಗಳು ಏನು 5,000, 10,000 ಹೆಂಗಪ್ಪ 10,000 ಓಟ, 5,000 ಮೀಟರ್ ಓಟ, ಗುಡ್ಡಗಾಡು ಓಟ ಅಂದ್ರೆ ಸುಮಾರು 20-25 ಕಿಲೋಮೀಟರ್ ಆಗುತ್ತದೆ. ಇನ್ನು ಮ್ಯಾರಥಾನ್ ಹೆಚ್ಚು ಕಡಿಮೆ ಎಷ್ಟಪ್ಪ ಅಂದ್ರೆ 42.195 ಇಷ್ಟು ಕಿಲೋಮೀಟರ್ ಅಂದ್ರೆ 40,200 ಕಿಲೋಮೀಟರ್
200 ಮೀಟರ್ ಓಟವನ್ನು ನಾವು ಮ್ಯಾರಥಾನಲ್ಲಿ ನೋಡ್ತೇವೆ. ಸೊ ಅದೇ ರೀತಿ ಹಾಫ್ ಮ್ಯಾರಥಾನ್ ಅಂದರೆ ಈ 42.195ನ ಅರ್ಧ ಭಾಗ. ಸೊ ಅದು ನಾವು ಹಾಫ್ ಮ್ಯಾರಥಾನ್ನಲ್ಲಿ ನೋಡ್ತೇವೆ. ಸೊ ಮ್ಯಾರಥಾನು ಮತ್ತು ಹಾಫ್ ಮ್ಯಾರಥಾನು ಈ ಒಂದು ಕ್ರೀಡೆಗೆ ಒಂದು ಇತಿಹಾಸ ಇದೆ. ಜೊತೆಗೆ ಗುಡ್ಡಗಾಡು ಓಟಗಳನ್ನು ಸಹಿತ ಅಂದರೆ ಹಿಂದಿನ ಕಾಲದಲ್ಲಿ ನಾವು ನಮ್ಮ ಆಶ್ರಯಕ್ಕೋಸ್ಕರ ಅಥವಾ ಯಾವುದಾದ್ರೂ ಒಂದು ಬೆಟ್ಟ ಕಾಡುಗಳ ಪ್ರದೇಶದಲ್ಲಿ ವಾಸ ಮಾಡ್ತಕ್ಕಂಥವ್ರು ಒಂದು ಪ್ರಾಣಿಗಳನ್ನು ರಕ್ಷಣೆ ಮಾಡುವ ಸಂದರ್ಭದಲ್ಲಿ ತಪ್ಪಿಸ್ಕೊಳ್ಬೇಕಾಗಿರ್ತಕ್ಕಂಥ ಒಂದು ಸಂದರ್ಭದಲ್ಲಿ ಇವು ಓಟಗಳು ಪ್ರಾರಂಭ ಆಗ್ತವು. ಸೊ ಅಂತ ಅಂದರೆ ನಾವು ಅಲ್ಲಿ ತಪ್ಪಿಸ್ಕೋಬೇಕಪ್ಪ ಅಂದ್ರೆ ಅನಿವಾರ್ಯ ನಾವು ಅದನ್ನ ಅಲ್ಲಿಂದ ಪಲಾಯನ ಆಗ್ಲೇಬೇಕಂದ್ರೆ ನಾವು ವೇಗವಾಗಿ, ಯಾಕಂದ್ರೆ ಪ್ರಾಣಿಗಳಷ್ಟು ವೇಗವಾಗಿ ನಮ್ಗೆ ಓಡಕ್ಕಾಗಲ್ಲ. ಸೊ ಆದರೂ ಸಹಿತ ಎಲ್ಲೋ ಒಂದು ಯಾವುದೋ ಒಂದು ಗುಡ್ಡಗಾಡನ್ನ ಒಂದು ಮರೆಯಲ್ಲಿ ನಿಂತ್ಕೊಂಡು ಆ ಒಂದು ಓಟಗಳನ್ನ ಓಡ್ತಾ ಮತ್ತೆ ಇದಾಗ್ತಾನೆ ಮಾಡ್ತಿರ್ತೀವಿ. ಸೊ ಇದು ಗುಡ್ಡಗಾಡು ಓಟದಲ್ಲಿ ನಾವು ಏನೇನಿಂತ ಕನ್ಸಿಡರ್ ಮಾಡ್ತಾವಪ್ಪ ಅಂದ್ರೆ ಅವನು ಎಲ್ಲೂ ನಡೆಯೋ ಆಗಿಲ್ಲ, ಜೊತೆಗೆ ಯಾವ್ದ್ರಲ್ಲೂ ಅಷ್ಟೇ ಎಲ್ಲದರಲ್ಲೂ 5,000 ಆಗಿರ್ಬೋದು, 10,000 ಆಗಿರ್ಬೋದು, ಗುಡ್ಡಗಾಡ ಆಗಿರ್ಬೋದು, ಮ್ಯಾರಥಾನ್ ಎಲ್ಲೂ ನಿಲ್ಲೋ ಆಗಿಲ್ಲ. ನಿಂತಾಗ ಅವನು ಏನಾದರೂ ನಿಂತು ಮತ್ತೆ ಮುಂದೆ ಮೂವ್ ಮಾಡ್ತಕ್ಕಂಥದ್ದು ಇತ್ತಂದ್ರೆ ಅದು ಡಿಸ್ಅಡ್ವಾಂಟೇಜ್ ಯಾರಿಗೆ ಅಂದ್ರೆ ಸ್ಪೋರ್ಟ್ಸ್ ಮನಿಗೆ ಇರ್ತದೆ, ಆ ಕ್ರೀಡಾಪಟುವಿಗೆ ಡಿಸ್ಅಡ್ವಾಂಟೇಜ್. ಸೊ ಹಾಗಾಗಿ ಯಾವುದೇ ಒಬ್ಬ ಕ್ರೀಡಾಪಟು ಗುಡ್ಡಗಾಡು ಓಟದಲ್ಲಿ ನಿರಂತರವಾಗಿ ಓಡ್ತಾರೆ, ಸ್ಲೋ ಆಗಿ ಓಡ್ತಾರೆ. ಯಾಕಂದ್ರೆ ಸುಮಾರು 12-13 ಕಿಲೋಮೀಟರ್ ಹೋಗ್ತಿರ್ಬೇಕಾದ್ರೆ ಈ ಗುಡ್ಡಗಾಡು ಓಟದಲ್ಲಿ. ಮ್ಯಾರಥಾನ್ 42 ಕಿಲೋಮೀಟರ್ ಅಂದ್ರೆ ನಿಮಗೆಲ್ಲ ಅನಿಸಿರ್ಬೋದು. 42 ಕಿಲೋಮೀಟರ್ ಅಂದ್ರೆ ಇಲ್ಲಿಂದ ಎಷ್ಟು ಸುಮಾರಪ್ಪ ಅಂದ್ರೆ ನಾವು ಇಲ್ಲಿಂದ ಸಾಮಾನ್ಯವಾಗಿ ನಾವು ದಾವಣಗೆರೆಗಿಂತ ಮುಂದೆ ಹೋಗ್ತಕ್ಕಂಥದ್ದನ್ನ ಇನ್ನೂ ಜಾಸ್ತಿ ದೂರ, ಅಷ್ಟು ದೂರ ಬರೀ ಓಡ್ತಾನೆ ಹೋಗ್ಬೇಕು. ಸೊ ಇವು ಮ್ಯಾರಥಾನಲ್ಲಿ ಬರ್ತೈತಿ, ಗುಡ್ಡಗಾಡು ಓಟದಲ್ಲಿ ಬರ್ತೈತಿ. ಅಲ್ಲೆಲ್ಲ ವಾಟರ್ ಪಾಯಿಂಟ್ಗಳು ಇರ್ತಾರೆ, ವಾಟರ್ ನೀರು ಕುಡಿಬೋದು, ಅವರು ಗ್ಲೂಕೋಸನ್ನ ತಗೋಬಹುದು, ಈ ಥರ ಓಡುವಾಗಲೇ ತಗೋಬಹುದು. ಇಲ್ಲಿ ನಾವು ಒಬ್ಬ ಕ್ರೀಡಾಪಟು ಮುಖ್ಯವಾಗಿ ಹೇಳೋದಾದ್ರೆ ಇಲ್ಲಿ 5,000, 10,000 ಈ ಓಟಗಳನ್ನ ಬಹಳ ಬೇಗ ಮುಗಿಸ್ಬೋದು. ಆದರೆ ಇವನ್ನ ಮಾತ್ರ ಸ್ವಲ್ಪ ಕಷ್ಟ, ಯಾಕಂದ್ರೆ ಅವನಿಗೆ ರೆಸ್ಟ್ ಬೇಕಾಗತ್ತೆ. ಆ ರೆಸ್ಟ್ ಅಲ್ಲಿ ಅವನು ವಾಟರ್ ಪಾಯಿಂಟ್ ಅಲ್ಲಿ ನೀರು ಕುಡಿದು ಮತ್ತೆ ಮುಂದೆ ಹೋಗ್ಲಿಕ್ಕೆ ಸಾಧ್ಯತೆ ಐತಿ. ಇನ್ನು ನಾವು ಮ್ಯಾರಥಾನ್ ಬಗ್ಗೆ ಒಂದು ಇತಿಹಾಸ ಹೇಳೋದಾದ್ರೆ ಏನಪ್ಪ ಮ್ಯಾರಥಾನ್ ಅನ್ನೋದು ಏನದು? ಇಸ್ ನೇಮ್ ಆಫ್ ದ ಪ್ಲೇಸ್. ಮ್ಯಾರಥಾನ್ ಅನ್ನೋದು ಒಂದು ಸ್ಥಳ, ಅದು ಗ್ರೀಕ್ ರಾಷ್ಟ್ರದಲ್ಲಿ ಬರ್ತಕ್ಕಂಥ ಒಂದು ಸ್ಥಳ. ಸೊ ಅಲ್ಲಿ ಗ್ರೀಕರು ಮತ್ತು ಈಜಿಪ್ಟ್ನರ ಮಧ್ಯೆ ಒಂದು ಯುದ್ಧ ನಡೀತಾ ಇತ್ತು. ಆ ಯುದ್ಧ ನಡೆಯೋ ಸಂದರ್ಭದಲ್ಲಿ ಅಲ್ಲಿರ್ತಕ್ಕಂಥ ಒಂದು ಈ ಗ್ರೀಕರು ಗೆಲ್ತಾರೆ. ಸೊ ಆ ಗೆದ್ದಾಗ ಆ ಗ್ರೀಕರು ಗೆದ್ದಿರ್ತಕ್ಕಂಥ ಖುಷಿಗೆ ಅಲ್ಲಿಂದ ಅವನು ನೇರವಾಗಿ ಎಲ್ಲಿಗಪ್ಪ ಅಂದ್ರೆ ತನ್ನ ಸ್ಥಳಕ್ಕೆ ಅಂದ್ರೆ ಮ್ಯಾರಥಾನ್ ಅಂತಕ್ಕಂಥ ಒಂದು ಸ್ಥಳಕ್ಕೆ ಬಂದು ಈ ಒಂದು ವಿಷಯವನ್ನು ಹೇಳ್ತಾನೆ. ಒಬ್ಬ ಕುರಿಕಾಯವನು ನಾವು ಗೆದ್ವಿ ಅಂತ ಹೇಳಿ ಅಲ್ಲೇನೆ ಏನಾಗ್ತಾನಪ್ಪ ಅಂದ್ರೆ ಅವನು ತೀರು ಹೋಗ್ತಾನ. ಸೊ ಆ ಒಂದು ನೆನಪಿಗೋಸ್ಕರ ಈ ಮ್ಯಾರಥಾನ್ ಅಂತಕ್ಕಂಥ ಒಂದು ಗ್ರೀಕರು ಒಂದು ಕ್ರೀಡೆಯನ್ನು ಮಾಡಿದ್ರು. ಸೊ ಅದೇ ಇವತ್ತು ನಾವು ಸಾಕಷ್ಟು ರೀತಿಯಾಗಿ ಒಳ್ಳೊಳ್ಳೆ ಆಧುನಿಕತೆಯಲ್ಲಿ ಟ್ರೆಂಡ್ ಆಗಿ ಇವತ್ತೇನಾಗಿದೆ ಮ್ಯಾರಥಾನ್ ಅಂತ ಹೇಳ್ತಾರೆ. ಸಾಕಷ್ಟು ನಾವು ಅದನ್ನ ಏನ್ ಮಾಡ್ಬೋದು ಅಂದ್ರೆ ಬೆಂಗಳೂರಂತ ಸಿಟಿಗಳಲ್ಲೆಲ್ಲ ಸಾಫ್ಟ್ವೇರ್ ಇಂಜಿನಿಯರ್ಸ್ ಎಲ್ಲ ಸಹಿತ ಪ್ರತಿ ವರ್ಷದಲ್ಲಿ 2 ಸಾರಿ ಏನ್ ಮಾಡ್ತಾರೆ ಮ್ಯಾರಥಾನ್ಗಳನ್ನ ನಡೆಸ್ತಾರೆ. ಯಾಕಂದ್ರೆ ಬೆಂಗಳೂರು ರೌಂಡ್ಸ್ ಪೂರ್ತಿ ರೌಂಡ್ಸ್ ಹೊಡಿಲಿಕ್ಕೆ, ಒಂದು ಕ್ರೀಡಾ ಮನೋಭಾವವನ್ನು ಬೆಳೆಸಲಿಕ್ಕೆ, ಒಂದು ಕ್ರೀಡಾ ಶಕ್ತಿಯನ್ನ ಬೆಳೆಸಲಿಕ್ಕೆ, ಅವರಲ್ಲಿ ದೈಹಿಕ ಸಾಮರ್ಥ್ಯವನ್ನು ಬೆಳೆಸೋ ಒಂದು ಉದ್ದೇಶವನ್ನು ಇಟ್ಕೊಂಡು. ಯಾಕಂದ್ರೆ 24 ತಾಸು ಸಹಿತ ಅವ್ರ ಒಂದು ಬರೀ ಕಂಪ್ಯೂಟರ್ ಮತ್ತೆ ಆಫೀಸ್ಗಳಲ್ಲೇ ಇರ್ತಾರಲ್ಲ, ಅಂಥವ್ರು ಇದನ್ನ ಏನಾಗಪ್ಪ ಅಂದ್ರೆ ಒಂದು ಟ್ರೆಂಡ್ ಆಗಿ ಇವತ್ತು ಮ್ಯಾರಥಾನ್ಗಳನ್ನ ನಾವು ಬೆಂಗಳೂರು ದೊಡ್ಡ ದೊಡ್ಡ ಸಿಟಿಗಳಲ್ಲಿ ನೋಡ್ತಾ ಇದ್ದೀವಿ. ಸೊ ಇದು ಸ್ಪೋರ್ಟ್ಸ್ ಅಲ್ಲೂ ಸಹಿತ ಇದು ಶಾಲಾ ಮಟ್ಟದಲ್ಲಿ ಇಲ್ಲ, ಅಂದ್ರೆ ಕಾಲೇಜು ಹಂತದಲ್ಲಿ ಮಾತ್ರ ಇದೆ. ವಿಶ್ವವಿದ್ಯಾನಿಲಯ ಮತ್ತು ಪದವಿ ತರಗತಿಗಳಲ್ಲಿ ಮಾತ್ರ ಈ ಮ್ಯಾರಥಾನ್ಗಳನ್ನ ಸೇರ್ಪಡೆ ಮಾಡಿದ್ದಾರೆ. ಗುಡ್ಡಗಾಡು ಓಟ ಇವೆಲ್ಲವೂ ಸಹಿತ ಹೈಸ್ಕೂಲ್ ಮಟ್ಟದಿಂದಲೇ ಪ್ರಾರಂಭ ಆಗಿದವು. ಸೊ ಇವು ಈ ಗುಡ್ಡಗಾಡು ಓಟ 10,000, 5,000 ಮೀಟರ್ನ ನಾವು ದೂರದ ಓಟಗಳಿಗೆ ಕನ್ಸಿಡರ್ ಮಾಡ್ತೀವಿ. ಈ ಮ್ಯಾರಥಾನ್ ಅಂತಕ್ಕಂಥದ್ದು ಇದನ್ನೇ ಹಾಫ್ ಮ್ಯಾರಥಾನ್ ಅಂತ ಮಾಡಿದ್ರು. ಯಾಕಂದ್ರೆ ಇದು ಮಹಿಳೆಯರಿಗೋಸ್ಕರ ಇರಲಿ ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಹಾಫ್ ಮ್ಯಾರಥಾನ್ ಅಂತ ಮಾಡಿದ್ರು. ಇನ್ನೆಲ್ಲ ಟ್ರ್ಯಾಕ್ ಇವೆಂಟ್ಸ್ ಅಲ್ಲಿ ಮುಖ್ಯವಾಗಿ ಒಂದು ಟ್ರ್ಯಾಕ್ ಇವೆಂಟ್ಸ್ ಅಲ್ಲಿ ಒಂದು ಅಂಶ ನೋಡ್ಬೋದು ನಾವು. ಅಲ್ಲಿ ಇನ್ನೊಂದು ಚಾಂಪಿಯನ್ಶಿಪ್ ಅನ್ನು ನಾವು ಕೊಡ್ತೀವಿ ಅಥ್ಲೆಟಿಕ್ಸ್ ಅಲ್ಲಿ. ಒಂದು ಡೆಕಾಥ್ಲಾನು, ಹೆಪ್ಟಾಥ್ಲಾನು ಮತ್ತು ಪೆಂಟಾಥ್ಲಾನ್ ಅಂತ. ಸೊ ಇವು ಡೆಕಾಥ್ಲಾನ್ ಅಂತಕ್ಕಂಥದ್ದು 10 ಇವೆಂಟ್ಸ್ ಅನ್ನ ಒಳಗೊಂಡಿರ್ತದೆ. ಅದು ಟ್ರ್ಯಾಕ್ ಮತ್ತು ಫೀಲ್ಡಿನ 2 ಇವೆಂಟ್ಸ್ ಅನ್ನು ಒಳಗೊಂಡಿರೋದು 10 ಇವೆಂಟ್ಸ್ ಇರ್ತದೆ. ಅದು ಡೆಕಾಥ್ಲಾನ್ ಅಂತಕ್ಕಂಥದ್ದು. ಅಂದ್ರೆ ಅದನ್ನು ಸಪರೇಟ್ ಆಗಿ ಡೆಕಾಥ್ಲಾನ್ ಚಾಂಪಿಯನ್ಶಿಪ್ಗೆ ಭಾಗವಹಿಸ್ತಕ್ಕಂಥದ್ದು.
ಇಲ್ಲೂ ಭಾಗವಹಿಸಬಹುದು, ಅವನು ಡೆಕಾಥ್ಲಾನ್ನಲ್ಲೂ ಸಹಿತ ಭಾಗವಹಿಸಬಹುದು. ಇನ್ನು ಫೆಂಟಾಥ್ಲಾನ್ ಅನ್ನೋದು ಬರೀ ಮಹಿಳೆಯರಿಗೋಸ್ಕರನೇ ಮಾಡ್ತಕ್ಕಂಥದ್ದು. ಹೆಪ್ಟಾಥ್ಲಾನ್ ಅನ್ನ ಇಬ್ಬರು ಸಹಿತ ಪುರುಷರು ಮತ್ತು ಮಹಿಳೆಯರು ಸಹಿತ ಭಾಗವಹಿಸಲಿಕ್ಕೆ ಅವಕಾಶ ಇದೆ. ಈ ಪೆಂಟಾಥ್ಲಾನ್ ನಲ್ಲಿ 5 ಇವೆಂಟ್ಸ್ ಇರ್ತವೆ, ಹೆಪ್ಟಾಥ್ಲಾನ್ ನಲ್ಲಿ 7 ಇವೆಂಟ್ಸ್ ಇರ್ತವೆ. ಈ ತರ ಒಂದು ಎಲ್ಲ ಇವೆಂಟ್ಸ್ಗಳನ್ನ ಒಳಗೊಂಡು ಅಂದ್ರೆ ಟ್ರ್ಯಾಕ್ ಮತ್ತು ಫೀಲ್ಡ್ ಇವೆಂಟ್ಸ್ ಅದರಲ್ಲಿ ಎಲ್ಲ ಅಂಶಗಳನ್ನು ತಗೋತಾರೆ. ಅದರಲ್ಲಿ ಫೀಲ್ಡ್ ಇವೆಂಟ್ಸ್ ಅಲ್ಲಿ ಬರ್ತಕ್ಕಂಥ ಜಂಪಿಂಗ್ ಇವೆಂಟ್ಸ್ ಆಗಿರ್ಬೋದು, ಥ್ರೋವಿಂಗ್ ಇವೆಂಟ್ಸ್ ಆಗಿರ್ಬೋದು, ಟ್ರ್ಯಾಕ್ ಅಲ್ಲಿ ಬರ್ತಕ್ಕಂಥದ್ದು ಮಿಡಲ್ ಡಿಸ್ಟೆನ್ಸ್ ಆಗಿರ್ಬೋದು, ಲಾಂಗ್ ಡಿಸ್ಟೆನ್ಸ್ ಆಗಿರ್ಬೋದು, ಇವನ್ನೆಲ್ಲವನ್ನು ಒಳಗೊಂಡು ಡೆಕಾಥ್ಲಾನ್ ಮಾಡಿರ್ತಾರೆ. ಇವನ್ನೆಲ್ಲ ಒಳಗೊಂಡು ಹೆಪ್ಟಾಥ್ಲಾನ್ ಮಾಡಿರ್ತಾರೆ, ಜೊತೆಗೆ ಪೆಂಟಾಥ್ಲಾನ್ ಮಾಡ್ತಾರೆ. ಇವೆಲ್ಲ ಅಂಶಗಳು ಎಲ್ಲಿ ಬರ್ತಾವಪ್ಪ ಅಂದ್ರೆ ಟ್ರ್ಯಾಕ್ ಅಂಡ್ ಫೀಲ್ಡ್ ಇವೆಂಟ್ಸ್ ಅಲ್ಲೇ ಬರ್ತಾವೆ. ನಾವು ಇವತ್ತು ಮಧ್ಯಮ ಮತ್ತು ದೂರದ ಓಟ ಬಗ್ಗೆ ಹೇಳ್ತಾ ಹೋದ್ವಿ. ಇನ್ನು ಈ ಒಂದು ಸ್ಪರ್ಧೆಗಳನ್ನು ಹೆಂಗೆ ನಡೆಸ್ತಾರೆ ಅನ್ನೋದ್ರ ಬಗ್ಗೆ ಹೇಳೋಣ. ಸಾಮಾನ್ಯವಾಗಿ ನಾವು ಎಲ್ಲಾ ಸ್ಪರ್ಧೆಗಳನ್ನ ಗುಂಪುಗಳಲ್ಲಿ ಓಡಿಸ್ತೇವೆ. ಇಲ್ಲಿ ಇರ್ತಕ್ಕಂಥದ್ದು ಪ್ರಾರಂಭ ಏನಂತಂದ್ರೆ ನಾನು ಹೇಳಿದ್ದೀನಿ ಸಿಂಗಲ್ ಆಗಿ ಓಡಿಸ್ತಾ ಇದ್ರು ಸ್ಪೀಡ್ ಇವೆಂಟ್ಸ್ ಅಲ್ಲಿ, ಬಟ್ ಆದ್ರೆ ಲಾಂಗ್ ಡಿಸ್ಟೆನ್ಸ್ ಅಲ್ಲಿ ಗುಂಪಲ್ಲೇ ಇದನ್ನ ಎಷ್ಟು ಜನ ಅಂದ್ರೆ ಎಲ್ಲರೂ ಒಂದೇ ಸರಿಗೆ ನಿಲ್ಲಿಸಿ ಬಿಟ್ಬಿಡ್ತಾರೆ. ಅದಕ್ಕೆ ಇದು ಒಂಥರ ಗುಂಪು ಆಟ ಅಂತಾನೆ ಹೇಳ್ಬೋದು, ತಪ್ಪಿಲ್ಲ. ಇದು ಟ್ರ್ಯಾಕಿನ ಗುಂಪು ಇವೆಂಟ್ಸ್ ಅಂತಾನೆ ಹೇಳ್ಬೋದು. ಇನ್ನ ಇಂಥ ಒಂದು ಸ್ಪರ್ಧೆಗಳ ಸಂಖ್ಯೆ ಎಣಿಕೆಗೆ ಓಡಿಗಿಂತ ಜಾಸ್ತಿ ಆಗಿದೆ. ಯಾಕಂದ್ರೆ 1, 2, 3, 4, 6 ಸ್ಟ್ಯಾಂಡರ್ಡ್ ಟ್ರ್ಯಾಕ್ ಅಲ್ಲಿ ಎಷ್ಟಿರ್ತಾವಪ್ಪ ಅಂದ್ರೆ 6 ಓಣಿಗಳು ಇರ್ತಾವೆ. ಸೊ ಇಲ್ಲಿ ನಾವು ಒಂದು 8 ಓಣಿಗಳು ಇರ್ತಕ್ಕಂಥ ಟ್ರ್ಯಾಕ್ಗಳು ಇರ್ತಕ್ಕಂಥದ್ದನ್ನು ನೋಡ್ತೇವೆ. ಸೊ 6 ಓಣಿಗಳು ಇರ್ತಕ್ಕಂಥ ಟ್ರ್ಯಾಕ್ ಅನ್ನು ನೋಡ್ತೇವೆ. ಇದು 4 ಓಣಿಗಳು ಇರ್ತಕ್ಕಂಥ ಟ್ರ್ಯಾಕ್ಗಳನ್ನು ನಾವು ಮಾಡ್ಕೊತೀವಿ. ನಾವು ಹೆಂಗೆ ನಮ್ಮ ಒಂದು ಸರ್ಕಂಫರೆನ್ಸ್ ಹೆಂಗಿರ್ತದ ಆ ತರ ಓಣಿಗಳನ್ನ ಮಾಡಿರ್ತೀವಿ. ಸೊ ಇಲ್ಲಿ ನಾವೇನಪ್ಪ ಅಂದ್ರೆ ಪಾರ್ಟಿಸಿಪೇಷನ್ ಜಾಸ್ತಿ ಆದಾಗ ನಾವೇನ್ ಮಾಡ್ತೇವೆ, ಒಟ್ಟೊಟ್ಟಿಗೆ ಬಿಡ್ತೇವೆ. ಇನ್ನ ಯಾಕಂದ್ರೆ ಇಲ್ಲಿ ದೂರ ಮತ್ತು ಮಧ್ಯಮ ಓಟಗಳಲ್ಲಿ ಡಿಸ್ಟೆನ್ಸ್ ಜಾಸ್ತಿ ಇರೋದ್ರಿಂದ ಸ್ಪೋರ್ಟ್ಸ್ ಮನಿಗೆ ಏನಾಗ್ಬೋದು ಅಂದ್ರೆ ಆಯಾಸ ಆಗ್ಬೋದು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಒಂದೇ ಸರಿಗೆ ಎಲ್ಲ ಬಿಡ್ತೇವೆ. ಟ್ರ್ಯಾಕ್ 100 ಮೀಟರ್, 200, 400 ಮೀಟರ್ನ ಇಂಡಿವಿಜುವಲ್ ಆಗಿ ಒಂದೊಂದೇ ಟ್ರ್ಯಾಕ್ ಅಲ್ಲಿ ಒಬ್ಬೊಬ್ಬರನ್ನ ಬಿಡ್ತೀವಿ. ಉದ್ದೇಶ ಇಲ್ಲಿ ಹಿಟ್ಸ್ ಮಾಡ್ತೇವೆ. ಹಿಟ್ಸ್ ಮಾಡಿ ಏನ್ ಮಾಡ್ತೇವೆ, ಬಿಡ್ತೇವೆ. ಸೊ ಅದಕ್ಕೆ ಇದನ್ನ ಒಂದು ರೀತಿಯ ಟ್ರ್ಯಾಕ್ ಇವೆಂಟ್ಸ್ ನಾವು ಗುಂಪು ಚಟುವಟಿಕೆಯಲ್ಲಿ ಹೇಳ್ತೀವಿ. ಇನ್ನು ಇಲ್ಲಿ ಒಬ್ಬ ಕ್ರೀಡಾಪಟು ಒಂದೇ ಓಣಿಯಲ್ಲಿ ಓಡುವ ನಿಯಮ ಏನು ಇಲ್ಲಿ ಅನ್ವಯ. ಅವನು ಬೇಕಾದ್ರೆ ಇಲ್ಲಾದ್ರೂ ಓಡ್ಬೋದು, ಇಲ್ಲ ನೋಡಿ ಯಾವ್ದು ಇದಿಲ್ಲ, ನಮಗೆ ಡಿಸ್ಟರ್ಬೆನ್ಸ್ ಬೇಡ ಅಂತ ಅಂದ್ರೆ ಎಲ್ಲಿ ಬೇಕಾದ್ರೂ ಓಡ್ಬೋದು. ಆದ್ರೆ ಅವನಿಗೆ ಲಾಂಗ್ ಡಿಸ್ಟೆನ್ಸ್ ಆಗುತ್ತೆ. ಸೊ ಅದಕ್ಕೆ ಅವನಿಗೆ ಇಲ್ಲಿಂದನೇ ಎಲ್ಲರೂ ಓಡ್ತಕ್ಕಂಥದ್ದನ್ನ ನಾವು ನೋಡ್ತೀವಿ. ಇನ್ನ ಇದನ್ನ ಡಯಾಗ್ನಲ್ ಆಕ್ಸೆಸ್ ಅಂತ ಕರೀತಾರೆ. ನಾನು ಹೇಳಿದ್ನ ಈ ರೀತಿ ಒಂದು ಕರ್ವ್ ಹಾಕಿರ್ತಾರೆ, ಇದಕ್ಕೆ ಡಯಾಗ್ನಲ್ ಆಕ್ಸೆಸ್ ಅಂತ ಕರೀತಾರೆ. ಇನ್ನ ಉಳಿದ ಕಡೆ ಎಲ್ಲ ಕಡೆ ನೇರವಾಗಿ ಇದನ್ನ ಹಾಕಿರ್ತಾರ. ಎಲ್ಲಾ ಸ್ಪರ್ಧೆಗಳನ್ನ ಗುಂಪುಗಳಲ್ಲಿ ಓಡಿಸಾಗೋದು. ಅದರಲ್ಲೇ 800 ಮೀಟರ್ ಓಟವನ್ನು ಮಾತ್ರ ಅಂತ ಹೇಳ್ತಾರೆ. 800 ಮೀಟರ್ನ ಕರೆಕ್ಟ್ ಈ ಡಿಸ್ಟೆನ್ಸ್ ಅಲ್ಲೇ ನಿಲ್ಸಿದ್ದಾರೆ. ಅಂದ್ರೆ ಬಹಳಷ್ಟು ಕಾಂಪಿಟೇಷನ್ಸ್ 800 ಮೀಟರ್ ಅಲ್ಲಿ ಒಂದು ಪಾರ್ಟಿಸಿಪೇಷನ್ಸ್ 2 ಹಂತದಲ್ಲಿ ಸಹಿತ ಬೀಳೋ ಸಾಧ್ಯತೆ ಇದೆ. ಸ್ವಲ್ಪ ಮಧ್ಯಮ ದೂರ ಅಂದ್ರೆ ಇದು ಸ್ಪೀಡ್ 400ಗಿಂತ 400 ಜಾಸ್ತಿ ಆಗಿರೋದ್ರಿಂದ ಇದನ್ನು ಸಹಿತ ಸ್ಪೀಡಿಗೆ ಕನ್ಸಿಡರ್ ಮಾಡ್ಕೊಂಡು ಇದನ್ನ 800 ಮೀಟರ್ನ ಈ ತರ ಕರ್ವಲ್ಲಿ ಓಡಿಸ್ತಾರೆ. ಸ್ಪರ್ಧೆಯನ್ನ ಮುಖ್ಯವಾಗಿ ಟ್ರ್ಯಾಕ್ ನಲ್ಲಿ ಸ್ಪರ್ಧೆಗಳು ಹೆಚ್ಚಾಗಿದ್ದಲ್ಲಿ ಹಿಟ್ಸ್ ಗಳನ್ನ ಮಾಡಲಾಗುತ್ತದೆ. ಪ್ರತಿ ಹಿಟ್ಸ್ ನಿಂದ ಆಯ್ಕೆಯಾದ ಸ್ಪರ್ಧೆಗಳನ್ನು ಅಂತಿಮ ಸ್ಪರ್ಧೆಗೆ ಓಡಿಸಲು ಅರ್ಹಗೊಳಿಸುತ್ತದೆ. ಅಂದ್ರೆ ಇಲ್ಲಿ ಓಡಿಸೋಕೆ ಸುಮಾರು ಗುಂಪಂದ್ರೆ ಜಾಸ್ತಿಯಾಗಿ ಓಡಿಸಂಗಿಲ್ಲ, ಕಡಿಮೆ ಸಂಖ್ಯೆ. ಈಗ ಒಂದು 30 ಜನ ಇದ್ರೆ ಒಂದ್ಸರಿ 15, ಒಂದ್ಸರಿ 15 ಮಾಡಿ ಮತ್ತೆ ಮರು ದಿವಸ ಏನ್ ಮಾಡ್ಬೋದು, ಹಿಟ್ಸ್ ಮಾಡಿ ಫೈನಲ್ ಅನ್ನ ಮಾಡ್ಬೋದು. ಸೊ ಒಂದೇ ದಿವಸ ಕ್ರೀಡಾಪಟು ಕ್ರೀಡೆಯನ್ನು ಮುಗಿಸ್ಬೇಕು ಅನ್ನೋದಿದ್ರೆ ಒಂದೇ ಸರಿಗೆ ಬಿಟ್ಟು ಬಿಡ್ತಾರೆ. ಇನ್ನ ಸ್ಪರ್ಧೆಗಳ ಸಂಖ್ಯೆ 12ಕ್ಕಿಂತ ಹೆಚ್ಚಾಗಿದ್ದಾಗ 2 ಗುಂಪುಗಳನ್ನು ಮಾಡಿ ಏಕಕಾಲದ 2 ಹಿಟ್ಸ್ಗಳನ್ನ ಪ್ರಾರಂಭ ಮಾಡಿರ್ತಾರೆ. ಸೊ ಇದು ಈ ಒಂದು ನಿಯಮ. ಜೊತೆಗೆ 400 ಮೀಟರ್ಗಿಂತ ಹೆಚ್ಚಿನ ಓಟ ಸ್ಪರ್ಧೆಯಲ್ಲಿ ಪ್ರಾರಂಭಿಸತಕ್ಕಂಥದ್ದು. ದೂರದ ಓಟ ಸ್ಪರ್ಧೆಯನ್ನು ಪ್ರಾರಂಭಿಸುವಾಗ ಪ್ರಾರಂಭಿಕ ಆಜ್ಞೆಯು ಆನ್ ಯುವರ್ ಮಾರ್ಕ್ ಅಂತ ಹೇಳಿ ಅದನ್ನ ಶೂಟ್ ಮಾಡಿ ಬಿಟ್ಬಿಡ್ತಾರೆ. ಆದ್ರೆ ಸ್ಪೀಡ್ ಅಲ್ಲಿ ವೇಗದ ಓಟಗಳಲ್ಲಿ ಆನ್ ಯುವರ್ ಮಾರ್ಕ್, ಸೆಟ್ ಮತ್ತೆ ಗನ್ ಮೂಲಕ ಅದನ್ನ ಶೂಟ್ ಮಾಡೋದ್ರ ಮೂಲಕ ಓಡಿಸ್ತಾರೆ. ಸೊ ಇದು ಸ್ಟಾರ್ಟ್ ಮಾಡೋ ಬಗ್ಗೆ ಇರ್ತಕ್ಕಂಥದ್ದು. ಇಲ್ಲಿ ಆನ್ ಯುವರ್ ಮಾರ್ಕ್ ಅಂತಕ್ಕಂಥ ಪೊಸಿಷನ್ ಇದ್ದಾಗ ಯಾವುದೇ ಕಾರಣಕ್ಕೂ ಈ ಒಂದು ಡಯಾಗ್ನಲ್ ಎಕ್ಸೆಸ್ ಇಂತ ಮುಂಚೆ ಯಾರು ಕಾಲನ್ನು ಇಡೋ ಆಗಿಲ್ಲ, ಅದು ಹಿಂದನೇ ಇರಬೇಕು ಅನ್ನೋದು ಒಂದು ರೂಲ್ಸ್. ಇನ್ನ ಇದನ್ನ ಎಣಿಕೆ ಮಾಡತಕ್ಕಂಥವ್ರು ಪ್ರತಿಯೊಬ್ಬ ಕ್ರೀಡಾಪಟು ಇದ್ದು ಪ್ರತಿಯೊಬ್ಬ ಸುತ್ತು ಎಣಿಕೆಗಾರ ಇರ್ತಾನೆ. ಸೊ ಅವನ ನೇಮ್ ಇರ್ತೈತಿ. ಆ ಎಣಿಕೆಯನ್ನ ಒಬ್ಬೊಬ್ಬನೇ, ಯಾಕಂದ್ರೆ ಸುಮಾರು ರೌಂಡ್ಸ್ ಬರ್ತದೆ. 400 ಮೀಟರ್ ಟ್ರ್ಯಾಕ್ ಆಗಿ 800 ಮೀಟರ್ ಅಂದ್ರೆ 2 ಸರಿ ಅವ್ನು ಓಡ್ಬೇಕಾಗುತ್ತೆ. 1500 ಮೀಟರ್ ಅಂದ್ರೆ
3ಕ್ಕಿಂತ ಒಂದು ಸ್ವಲ್ಪ ಜಾಸ್ತಿ ಹಿಂಗೆ ಅದರ ಅಳತೆಯ ಪ್ರಕಾರವಾಗಿ ಅದನ್ನ ಏನು ಮಾಡ್ತೇವೆ ನಾವು ಓಡಿಸ್ತಾ ಇರ್ತೇವೆ. ಹೀಗೆ ಓಡಿಸುವಾಗ ನಾವು ಸಾಮಾನ್ಯವಾಗಿ ಒಬ್ಬ ಕ್ರೀಡಾಪಟುಗೆ ಒಬ್ಬ ಸುತ್ತು ಎಣಿಕೆಗಾರರು ಅಂತ ಕರಿತೀವಿ ನಾವು. ಸೊ ಅವನು ಅದನ್ನ ಬಳಕೆ ಮಾಡ್ತಾನೆ. ಅವನು ಒಬ್ಬ ಎಣಿಕೆಗಾರನ ತನ್ನ ಪ್ರತಿ ಎಣಿಕೆಗೂ ಸಹಿತ ಅದನ್ನ ಕೌಂಟ್ ಮಾಡ್ಕೊಂತ ಹೋಗ್ತಾನೆ. ಅಂದ್ರೆ ಯಾರು ಜಾಸ್ತಿ ಓಡ್ತಾ ಇದ್ದಾರೆ ಕೊನೆಗೆ ಬಹಳಷ್ಟು ಜನ ಹೊರಗೆ ಹೋಗಿರ್ತಾರೆ, ಅವಾಗ ಉಳಿತಕ್ಕಂಥ 3 ಜನ ಇದ್ದಾಗ ಅವನ ಎಣಿಕೆಯನ್ನೇ ಅಳತೆ ಮಾಡಿಕೊಂಡು ಇಲ್ಲಿ ಟೈಮಿಂಗ್ಸ್ ಏನಿರಲ್ಲ, ಎಷ್ಟು ಟೈಮಿಂಗ್ಸ್ ಮುಗಿಸಿದ ಅಂತ ಹೇಳಿ ರೆಕಾರ್ಡ್ ಇರುತ್ತೆ. ಆದ್ರೆ ಗೆಲುವು ಅಂತಕ್ಕಂಥದ್ದು ಟೈಮಿಂಗ್ಸ್ ಮೇಲೆ ಇರಲ್ಲ, ಅದು ಏನಾಗಿರ್ತದೆ ಓಡ್ತಕ್ಕಂಥ ಪೂರ್ಣ ಮಾಡ್ತಕ್ಕಂಥ ಒಂದು ಹಂತದಲ್ಲಿ ಇರ್ತಕ್ಕಂಥದ್ದು. ಇನ್ನು ಸಾಮಾನ್ಯವಾಗಿ 4 ಸ್ಪರ್ಧಿಗಳ ಸುತ್ತುಗಳನ್ನು ಎಣಿಸಲು ಸೂಚಿಸುತ್ತಾರೆ. ಒಬ್ಬ ಸುತ್ತು ಎಣಿಕೆಗಾರನಿಗೆ ಕನಿಷ್ಠ 4 ಸ್ಪರ್ಧಿಗಳ ಸುತ್ತು ಎಣಿಸುತ್ತಾರೆ. ಇವರು ತಮಗೆ ನಿಯೋಜಿಸಿದ ಸ್ಪರ್ಧೆಗಳು ಪೂರ್ಣಗೊಳಿಸಿದ ಸುತ್ತನ್ನು ದಾಖಲು ಮಾಡಿಕೊಳ್ಳುತ್ತಾರೆ. ಸಾಮಾನ್ಯವಾಗಿ ನಾನು ಹೇಳಿದಾಗೆ ಒಬ್ಬ ಆಟಗಾರನಿಗೆ ಒಬ್ಬನೇ ಇರ್ತಕ್ಕಂಥದ್ದು ಇದ್ರೆ ಅಕ್ಯುರೆನ್ಸಿ ಬರ್ತದೆ. ಒಂದು 4 ಜನನ ಅವ್ನು ಮಾಡಬೇಕಪ್ಪ ಅಂದಾಗ ಸ್ವಲ್ಪ ಕಷ್ಟ ಸಾಧ್ಯ ಆಗಿರ್ತದೆ. ಸೊ ಇವೆಲ್ಲ ಒಂದು ರೂಲ್ಸ್ ಪ್ರಕಾರ 4 ಜನನ ಒಬ್ಬನೇ ಮಾಡಬೇಕು ಅಂತ ಇದ್ರೂ ಸಹಿತ ಒಂದೊಂದು ಸಾರಿ ಏನಾಗುತ್ತಪ್ಪ ಅಂದ್ರೆ ಅದನ್ನ 4 ಜನ ಮಾಡ್ಬೋದು ಅಂತ ಹೇಳಿ ಅವನಿಗೆ 4 ಒಂದು ಶೀಟ್ ಕೊಡ್ತಾರೆ. ಆ ಶೀಟಲ್ಲಿ 1 2 3 4 ಕೌಂಟ್ ಇರ್ತದೆ, ರೌಂಡ್ ಮಾಡ್ಕೊಂತ ಅವ್ನು ಏನ್ ಮಾಡ್ತಾನೆ ಸುತ್ತುಗಳನ್ನು ಎಣಿಕೆ ಮಾಡ್ತಾನೆ. ಸೊ ಅದು 4 ಆಟಗಾರನ ಒಬ್ಬನೇ ಸುತ್ತು ಎಣಿಕೆಗಾರನ್ನು ಸಹಿತ ಮಾಡಬಹುದು. ಇನ್ನು ಸ್ಪರ್ಧೆ ಮುಕ್ತಾಯ ಏನಪ್ಪಾ ಅಂದ್ರೆ ಇಲ್ಲಿ ಫಲಿತಾಂಶವನ್ನು ಮುಕ್ತಾಯ ತೀರ್ಪರು ಕೊಡ್ತಾರೆ. ಮುಕ್ತಾಯ ತೀರ್ಪಕರು ಟ್ರ್ಯಾಕಿನ ಒಳಭಾಗದಲ್ಲಿ ಇರ್ಬೇಕು. ಅವರು ಅಂದ್ರೆ ಈ ಒಂದು ಒಳಭಾಗದಲ್ಲಿ ಅವ್ರಿಗೆ ಇರ್ತಾರೆ. ಟ್ರ್ಯಾಕಿನ ಮೊದಲ ಓಣಿ ಮತ್ತು ಮುಕ್ತಾಯದ ಕಂಬದಿಂದ ಸುಮಾರು 5 ಮೀಟರ್ ಹಂತದಲ್ಲಿ ಫಿನಿಶಿಂಗ್ ಸ್ಟ್ಯಾಂಡ್ ಅಂತ ಇರ್ತೈತಿ. ಸೊ ಅಲ್ಲಿ ಕುಳಿತು ಕೆಲಸ ನಿರ್ವಹಿಸ್ತಾರೆ. ತೀರ್ಪುಗಾರರೆಲ್ಲರೂ ಟ್ರ್ಯಾಕಿನ ಒಂದೇ ಭಾಗದಲ್ಲಿ ಕರ್ತವ್ಯ ಮಾಡಬೇಕಾಗಿರುವ ಉದ್ದೇಶ ಇಟ್ಕೊಂಡು ಒಂದು ಟ್ರ್ಯಾಕ್ ಅಫಿಷಿಯಲ್ಸ್ ಒಂದು ಟೇಬಲ್ ಎಲ್ಲ ಕುಂತು ಡಿಸಿಷನ್ ತಗೊಳ್ತಾ ಇರ್ತಾರೆ. ಇನ್ನು ಕೊನೆಯದಾಗಿ ಇದು ಅಂಚು ಕರಶಿರಗಲ್ಲ ಅಂತ ಅಂದ್ರೆ ಫಿನಿಶಿಂಗ್ ಪಾಯಿಂಟ್ ಅನ್ನ ನಾವು 2 ರೀತಿ ಕೊಡ್ತೇವೆ. ಒಂದು ಜಸ್ಟ್ ಫಿನಿಶಿಂಗ್, ಇನ್ನೊಂದು ಟಾಸೋ ಫಿನಿಶಿಂಗ್ ಅಂತೇಳಿ. ಸೊ ಇವೆರಡು ಫಿನಿಶಿಂಗ್ ಅನ್ನ ನೋಡ್ತೇವೆ. ಸೊ ಅಂದ್ರೆ ಮುಕ್ತಾಯ ಆಗಿರ್ತಕ್ಕಂಥವನು ಈ ನಮ್ಮ ದೇಹದ ಭಾಗ ಮೊದಲು ಯಾವುದು ಕರ ಅಂದ್ರೆ ಕೈಗಳು, ಸೊ ಆಮೇಲೆ ಚೆಸ್ಟ್, ಇವೆರಡೂ ಸಹಿತ ಒಳಗೆ ಹೋಗಿರ್ತಕ್ಕಂಥದ್ದನ್ನು ಮಾತ್ರ ನಾವು ಕನ್ಸಿಡರ್ ಮಾಡ್ತೇವೆ. ಸೊ ಅಂದ್ರೆ ಇಬ್ರು ಜೊತೆಗೆ ಓಡುವಾಗ ಆ ಭಾಗ ಮಾತ್ರ ಮುಂದೆ ಹೋದ್ರೆ ಮಾತ್ರ ನಾವು ಕನ್ಸಿಡರ್ ಮಾಡ್ತಕ್ಕಂಥದ್ದನ್ನ ಇಲ್ಲಿ ನೋಡ್ತೇವೆ. ನೀವು ಸಾಮಾನ್ಯವಾಗಿ ದೂರದ ಓಟಗಳನ್ನ ಹೇಳೋದಾದ್ರೆ ಮಧ್ಯಮ ದೂರಿಗೆ ಒಂದು ಪಟ್ಟಿ ಮಾಡ್ರಿ, ಅದರಲ್ಲಿ ಯಾರಾದ್ರೂ ಅಚೀವ್ಮೆಂಟ್ ಮಾಡಿರ್ತಕ್ಕಂಥವ್ರ ಬಗ್ಗೆ ಒಂದಿಷ್ಟು ಹೆಸರು ಬರೆದು ಒಂದು ಚಟುವಟಿಕೆಯನ್ನು ಮಾಡಿ ನಮಗೆ ಕೊಡ್ರಿ ಅಂತ ಈ ಸಂದರ್ಭದಲ್ಲಿ ಹೇಳ್ತೀವಿ.